ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿರಿ. ಜಸ್ಟ್ ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಗಾರ್ಡನ್ ಕಡೆ ಹೊಡ್ತಿದ್ದೇವೆ ರೀ. ತುಂಬ ದಿನಗಳಾಗಿತ್ತು ನಮ್ಮ ಗಾರ್ಡನ್ ಕಡೆನೂ ಹೋಗಿಲ್ಲ. ಕೆಲವು ಕಾರಣಾಂತರಗಳಿಂದ ನಾನು ಲಾಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ನೋಡೋಣ ಯಾವ್ದಾವ್ದು ಹೇಗಿದೆ ಅಂತ. ಗಾರ್ಡನ್ ಹಾಗೇ ಇದೆ ರೀ, ಏನು ಚೇಂಜ್ ಆಗಿಲ್ಲ. ನಮ್ಮ ಕೋಳಿ ಮನೆಯೂ ಓಪನ್ ಆಗಿಲ್ಲ. ಓಪನ್ ಮಾಡೋಣ ಇವಾಗ. ನಮ್ಮ ಪಪ್ಪಾಯ ಗಿಡದಲ್ಲಿ ಹಣ್ಣುಗಳೇ ಕಾಣಿಸ್ತಿಲ್ಲ, ಕಟ್ ಮಾಡಬೇಕು ಅನ್ಸುತ್ತೆ. ನಾವು ಇವಾಗ ನಮ್ಮ ಕೋಳಿ ಮನೆಯನ್ನು ಓಪನ್ ಮಾಡೋಣ್ರಿ. ಎಲ್ಲ ಕೋಳಿಗಳು ಆರಾಮಾಗಿದ್ದಾವೆ ರೀ, ಯಾವುದೇ ಸಮಸ್ಯೆ ಇಲ್ಲ. ಫೀಡರಲ್ಲಿ ಫುಡ್ ಇದೆ, ಡ್ರಿಂಕರಲ್ಲಿ ವಾಟರ್ ಇದೆ. ಆಲ್ಮೋಸ್ಟ್ ನಮ್ದು ಬೆಳಗಿನ ರೂಟೀನ್ ಎಲ್ಲ ಕಂಪ್ಲೀಟ್ ಆಯ್ತು ರೀ. ಸ್ವಲ್ಪ ಕರಿಬೇವು ಹರ್ಕೊಂಡು ಹೋಗ್ಬಿಡೋಣ್ರಿ, ಅಡುಗೆ ಬರುತ್ತೆ. ಕರಿಬೇವು ಹರ್ಕೊಂಡು ಆಯ್ತು ರೀ. ಎಲ್ಲರೂ ಏನೇನು ಮಾಡ್ತಿದ್ರು ಒಂದ್ಸರಿ ಚೆಕ್ ಮಾಡೋಣ. ಜ್ಯೂಸ್ ಮಾಡೋಣ್ರಿ ಇವಾಗ. ತುಂಬ ದಿನ ಆಯ್ತು ನಾವು ಅಡುಗೆ ಮನೆ ಕಡೆನೇ ಬಂದಿರಲಿಲ್ಲ, ಅದ್ರ ಸಂಬಂಧ ಇನ್ನು ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಗ್ತೈತಿ. ಮಾರ್ನಿಂಗ್ ಒಂದು ಎನರ್ಜಿ ಡ್ರಿಂಕ್ ಕೊಟ್ಬಿಡೋಣ. ಎನರ್ಜಿ ಡ್ರಿಂಕಿಗೆ ಬೇಕಾದಂಥದ್ದು ಎಲ್ಲನೂ ರೆಡಿ ಮಾಡ್ಕೊಂಡೈತ್ರಿ. ಪಟ ಮಿಕ್ಸರ್ ಹಾಕಿಬಿಡೋಣ. ರೆಡಿ ಐತ್ರಿ, ಜ್ಯೂಸ್ ಕುಡಿಯೋಣ ಇವಾಗ. ಜಸ್ಟ್ ನಾವು ಎನರ್ಜಿ ಡ್ರಿಂಕ್ ಕೊಡೋದ ಮುಂದಿನ ಕೆಲಸಗಳ ಬಗ್ಗೆ ತಯಾರಿ ನಡೆಸ್ತಿದ್ದೆ ನೋಡಿರಿ. ಇವತ್ತಿನ ಪೇಪರಲ್ಲಿ ಏನೇನೈತಿ ಒಂದ್ಸಲ ಚೆಕ್ ಮಾಡಿಬಿಡೋಣ್ರಿ. ಪೇಪರಲ್ಲಿ ಇವತ್ತಿನ ಆರ್ಟಿಕಲ್ಸ್ ಎಲ್ಲ ಚೆನ್ನಾಗಿ ಬರೆದಿದ್ದಾರೆ. ಇವಾಗ ಕಂಟಿನ್ಯೂ ಮಾಡೋಣ ಇವಾಗ. ಹಸುಗಳ ಆಹಾರದಲ್ಲಿ ಅಗತ್ಯ ಪೋಷಕಾಂಶಗಳು ಯಾವುವು? ಪಶುಗಳಿಗೆ ಆಹಾರ ನೀಡುವಾಗ ಇವತ್ತಿದ್ದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ್ರಿ. ತುಂಬ ದಿನ ಆಯಿತು, ವರ್ಕ್ ಗ್ಯಾಪ್ ಆಗಿತ್ತೆ. ಇನ್ನು ಮುಂದೆ ಆ ಥರ ಗ್ಯಾಪ್ ಆಗೋದು ಬೇಡ. ಹಸುಗಳ ಆಹಾರದಲ್ಲಿ ಅಗತ್ಯ ಪೋಷಕಾಂಶಗಳು ಯಾವುವು? ಹಸುಗಳ ವಯಸ್ಸು ಮತ್ತು ಉತ್ಪಾದನಾ ಹಂತಗಳ ಪ್ರಕಾರ ಆಹಾರ ನಿರ್ವಹಣೆ ಹೇಗೆ? ಹಸಿಮೇವು, ಒಣಮೇವು, ಸಂಯುಕ್ತ ಆಹಾರದ ಪಾತ್ರ ಏನು? ಟೋಟಲ್ ಮಿಕ್ಸ್ಡ್ ರೇಷಿಯೋ ಅಥವಾ TMR ಅಂದ್ರೆ ಹಸುಗಳಿಗೆ ದಿನಕ್ಕೆ ನೀರಿನ ಅಗತ್ಯ ಎಷ್ಟು? ಹಾಲು ಉತ್ಪಾದನೆಗೆ ಆಹಾರ ಹೇಗೆ ಪ್ರಭಾವ ಬೀರುತ್ತದೆ? ಆಹಾರ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಯಾವುವು? ಖನಿಜ ಮಿಶ್ರಣ ಏಕೆ ಅಗತ್ಯ? ಕಡಿಮೆ ವೆಚ್ಚದಲ್ಲಿ ಆಹಾರ ನಿರ್ವಹಣೆ ಹೇಗೆ ಸಾಧ್ಯ? ಆಹಾರದಲ್ಲಿ ವಿಟಮಿನ್ಗಳ ಪಾತ್ರ ಏನು? ತಪ್ಪಾದ ಆಹಾರ ಪದ್ಧತಿಯಿಂದ ಉಂಟಾಗುವ ರೋಗಗಳು ಯಾವುವು? ಹಸುಗಳ ಆಹಾರ ಸಂಘಟನೆ ಮತ್ತು ಅದರ ಗುಣಮಟ್ಟವನ್ನು ಕಾಪಾಡುವುದು ಹೇಗೆ? ಜೈವಿಕ ಅಥವಾ ಆರ್ಗಾನಿಕ್ ಆಹಾರದ ಪ್ರಯೋಜನಗಳೇನು? ಸ್ಥಳೀಯ ಮೇವು ಸಂಪನ್ಮೂಲಗಳನ್ನು ಬಳಸುವ ವಿಧಾನಗಳು ಯಾವುವು? ಆಹಾರ ವೆಚ್ಚ ಒಟ್ಟು ಉತ್ಪಾದನಾ ವೆಚ್ಚದಲ್ಲಿ ಎಷ್ಟು ಪಾಲುಗಳನ್ನು ಒಳಗೊಂಡಿದೆ? ಹಸುಗಳ ಆಹಾರದಲ್ಲಿ ಪರ್ಫೆಕ್ಟ್, ರೆಡಿಯಾಗಿದ್ದಾರೆ. ಸ್ವಲ್ಪ ಕೆಲಸಗಳಿದ್ದಾವೆ, ಕೆಲಸ ಮುಗಿಸ್ಕೊಂಬಿಡೋಣ. ಅದಾದಮೇಲೆ ಇದು ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋಣ. ಏನಂತ ಕೇಳ್ಕೊಂಡು ಬಂದ್ಬಿಡೋಣ್ರಿ. ಮಾತೃಶ್ರೀ ಅವರಿಗೆ ಬೆಳಗಿನ ಶುಭೋದಯ. ಏನು ತಯಾರಿ? ಓಕೆ, ದೇವಸ್ಥಾನಕ್ಕೆ ಹೋಗ್ಬೇಕಂತ್ರಿ. ದೇವಸ್ಥಾನಕ್ಕೆ ಹೊರಡೋಣ. ನಾನು ನಿಮಗೆ ದೇವಸ್ಥಾನವನ್ನು ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ದೇವಸ್ಥಾನವನ್ನು ರೀಚ್ ಆಗ್ತೀವಿ ರೀ. ದೇವಸ್ಥಾನಕ್ಕೆ ಬಂದಾಯ್ತು ರೀ.
ದರ್ಶನ ಪಡ್ಕೊಂಡೈತೆ ರಿಟರ್ನ್ ಹೊಡೋ ಸಮಯದ ಕೊಡೋಣ. ಜಸ್ಟ್ ನಾವು ಮನೇನ ರೀಚ್ ಆದೀವಿ ರೀ. ತುಂಬ ಹೊತ್ತಾಯ್ತಾ, ಬ್ರೇಕ್ಫಾಸ್ಟ್ ಮಾಡೋಣ ಇವಾಗ. ಸಿಕ್ಕಾಪಟ್ಟೆ ಕೆಲಸಗಳ ಪೆಂಡಿಂಗ್ ಇದಾವೆ. ಹಾಯ್ ಮಾ, ನಾಷ್ಟ ತಯಾರಿ ನಡೀತಿದ್ದಾರೆ. ನಡೀಲಿ, ನಾಶವಾಗಿದೆ, ಕೊಡ್ತಾರೆ ಒಂದು 5 ನಿಮಿಷ ಒಳಗಡೆ. ನಾಷ್ಟ ಮಾಡೈತ್ರಿ, ಟೀ ಕುಡಿಯೋಣ ಇವಾಗ. ಟೀ ಮಾತ್ರ ಸಖತ್ತಾಗಿದೆ. ರೆಡಿಯಾಗಿ ಆಯ್ತು ರೀ. ಹುಬ್ಳಿಯಲ್ಲಿ ಕೆಲಸ ಇದೆ, ಹೊರಡ್ಬೇಕು ಇವಾಗ. ಅಂಬರಿ ಆಚೆ ಕಡೆನೇ ಇದೆ ರೀ. ಹೊರಡೋ ಸಮಯ ರೀ, ಹೊರಡೋಣ ಇವಾಗ. ನೆಕ್ಸ್ಟ್ ನಾವು ಇವಾಗ ಪೆಟ್ರೋಲ್ ಬಂಕ್ಗೆ ಹೊರಡೋಣ. ನಮ್ಮ ಅಂಬರಿ ಸ್ವಲ್ಪ ಪೆಟ್ರೋಲ್ ಹಾಕೊಳ್ಳೋಣ. ಜಸ್ಟ್ ನಾವು ಪೆಟ್ರೋಲ್ ಬಂಕ್ಗೆ ಬಂದೈತೆ ರೀ. ಅಂಬಾರಿ ಪೆಟ್ರೋಲ್ ಹಾಕ್ಸೋಣ ಇವಾಗ. ಅಂಬಾರಿಗೆ ಪೆಟ್ರೋಲ್ ಹಾಕಿಸೈತೆ ರೀ. ನೆಕ್ಸ್ಟ್ ನಾನು ನಿಮಗೆ ಶೋರೂಮಲ್ಲೇ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಹುಬ್ಳಿನ ರೀಚ್ ಆದೀವಿ ರೀ. ಇಲ್ಲಿ ಶೋರೂಮ್ನಾಗ ಒಂದು ಕೊಟೇಶನ್ ತೊಗೊಳ್ದಿತ್ತು, ಅದ್ರ ಸಂಬಂಧ ಬಂದಿದ್ದೇವೆ. ಚೆಕ್ ಮಾಡೋಣ ಇವಾಗ. ವೇಟ್ ಮಾಡಂತ ಹೇಳಿದ್ದಾರೆ, ವೇಟ್ ಮಾಡ್ತಾ ಇದ್ದೇವೆ. ಶೋರೂಮ್ಗೆ ಬಂದಾಗಿದ್ದರೆ ಜಸ್ಟ್ ಕೊಟೇಶನ್ ಎನ್ಕ್ವೈರಿ ಮಾಡ್ತಿದ್ದೇವೆ. ಕೊಟೇಶನ್ ತೊಗೊಳ್ಳೋಣ, ಆಮೇಲೆ ಫರ್ದರ್ ಪ್ರೊಸೆಸ್ ಮಾಡೋಣ. ಆಲ್ಮೋಸ್ಟ್ ಡಿಸ್ಕಷನ್ ಎಲ್ಲ ಮುಗಿತ್ರಿ, ಹೊರಡೋ ಸಮಯ ಇದೆ ಇಲ್ಲಿಂದ. ನೆಕ್ಸ್ಟ್ ಇನ್ನೊಂದು ಶೋರೂಮಿಗೆ ಹೋಗೋಣ ರೀ. ಅಲ್ಲೊಂದು ಕೊಟೇಶನ್ ತೊಗೊಳ್ಳೋಣ. ಅದಾದಮೇಲೆ ಹುಬ್ಳಿಯಲ್ಲಿ ಮಾರ್ಕೆಟಲ್ಲಿ ಕೆಲಸ ಇದೆ, ಮಾರ್ಕೆಟ್ಗೆ ಹೊರಡೋಣ. ಹಾಗಿದ್ರೆ ನೆಕ್ಸ್ಟ್ ಶೋರೂಮಲ್ಲಿ ಕನೆಕ್ಟ್ ಆಗ್ತದೆ ನಮಗೆ. ಜಸ್ಟ್ ನಾವು ಇವಾಗ ಕೇಶಾಪುರನ ರೀಚ್ ಆದ್ವಿ ರೀ. ಇಲ್ಲೊಂದು ಶೋರೂಮ್ ಇದೆ, ಇದರಲ್ಲಿ ಒಂದು ಕೊಟೇಶನ್ ತೊಗೋಬೇಕು. ಅದ್ರ ಸಂಬಂಧ ಇಲ್ಲಿ ಬಂದಿದ್ದೇವೆ. ಕೊಟೇಶನ್ ತೊಗೊಳ್ಳೋಣ, ಎನ್ಕ್ವೈರಿ ಮಾಡೋಣ, ಆಮೇಲೆ ಫರ್ದರ್ ಪ್ರೊಸೆಸ್ ಮಾಡೋಣ. ಹಾಗಿದ್ರೆ ಹೊರಡೋಣ. ಜಸ್ಟ್ ಒಂದು 5 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸಿಕ್ಯೂಟಿವ್ ಬರೋವರೆಗೂ ವೇಟ್ ಮಾಡಬೇಕು. ಎನ್ಕ್ವೈರಿ ನಡೀತಿದ್ದಾರೆ, ಕೊಟೇಶನ್ ಕೇಳ್ತಿದ್ದೇವೆ. ಇಲ್ಲೊಂದು 10 ಮಿನಿಟ್ಸ್ ಆಗ್ತೈತಿ. ಅದಾದಮೇಲೆ ಫರ್ದರ್ ಪ್ರೊಸೆಸ್ ಮಾಡೋಣ. ನೆಕ್ಸ್ಟ್ ಮಾರ್ಕೆಟಿಗೆ ಹೋಗ್ಬೇಕು. ಆಲ್ಮೋಸ್ಟ್ ಬಂದಿದ್ದೆಲ್ಲ ಕಂಪ್ಲೀಟ್ ಆಯ್ತು ರೀ. ಕೊಟೇಶನ್ ಆಲ್ಮೋಸ್ಟ್ ಅಲ್ಲೆಲ್ಲ ಶೋರೂಮಲ್ಲಿ ಸೇಮ್ ಇದೆ, ಬಟ್ ಚೆನ್ನಾಗಿದೆ ಶೋರೂಮ್. ಟ್ರೀಟ್ಮೆಂಟ್ ಮಾತ್ರ ಸಖತ್ತಾಗಿದೆ. ಭಾರಿ ಪೇಷನ್ಸ್ ಇದೆ, ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದು ಇಷ್ಟ ಆಯಿತು. ಆಲ್ಮೋಸ್ಟ್ ಬಂದಿದ್ದೆಲ್ಲ ಎನ್ಕ್ವೈರಿ ಮುಗೀತ್ರಿ. ಇನ್ನು ಹುಬ್ಳಿಯಲ್ಲಿ ಸ್ವಲ್ಪ ಕೆಲಸಗಳಿದಾವೆ ಮಾರ್ಕೆಟಲ್ಲಿ. ಅದಾದಮೇಲೆ ಫ್ಲವರ್ ಮಾರ್ಕೆಟ್ ಹೋಗ್ಬೇಕು. ಫ್ಲವರ್ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ. ಅದೆಲ್ಲ ಮುಗಿದಾದ್ಮೇಲೆ ಮನೆಗೆ ಹೊರಡೋದು. ನಾವು ಇವಾಗ ಹುಬ್ಳಿ ಹೊರಡೋಣ ರೀ, ಅಂತಂದರೆ CBT ಹೊರಡ್ಬೇಕು, ಅಲ್ಲಿ ಹೊರಡೋಣ. ನಮ್ಮ ಅಂಬಾರಿ ಇಲ್ಲೇ ಇದೆ. ನಾನು ನಿಮಗೆ CBTನ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮಾರ್ಕೆಟಿಗೆ ಬಂದೀವಿ ರೀ. ಕೆಲವೊಂದು ಐಟಮ್ಸ್ ತೊಗೊಳ್ಳೋದಾವೆ, ಇಲ್ಲೇ ತೊಗೊಳ್ಳೋಣ. ಐಟಮ್ಸ್ ಎಲ್ಲ ತೊಗೊಂಡೈತ್ರಿ ಇಲ್ಲೇ ಗ್ರಾಸರಿದ. ನೆಕ್ಸ್ಟ್ ನಾವು ಇವಾಗ ಫ್ಲವರ್ ಮಾರ್ಕೆಟ್ ಕಡೆ ಹೊಡ್ತಾ ಇದ್ದೇವೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ರೀ. ತುಂಬ ಹೊತ್ತಾಯ್ತು, ಬೆಳಗ್ಗೆ ಬೇಗನೆ ಮನೆ ಬಿಟ್ಟಿದ್ದೇವೆ. ಹೆಂಗಿದೆ ನೋಡ್ರಿ ನಮ್ಮ ಹುಬ್ಳಿ ಗಲ್ಲಿಗಳೆಲ್ಲ. ಎಕ್ಸಾಕ್ಟ್ಲಿ ನಾವು ಇವಾಗ ನಮ್ಮ ಹುಬ್ಬಳ್ಳಿ ಫ್ಲವರ್ ಮಾರ್ಕೆಟಲ್ಲಿ ಇದೆ ನೋಡಿರಿ. ಮಾರ್ಕೆಟ್ ಫುಲ್ಲು ಹೂವು ಇದ್ದಾರೆ, ಟಾಪ್ ಇದೆ ಒಂದಕ್ಕಿಂತ ಒಂದು ಮಾತ್ರ. ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರೆ. ಫ್ಲವರ್ಸ್, ಫ್ರೂಟ್ಸ್ ಎಲ್ಲ ತೊಗೊಂಡಾಯ್ತು. ಮನೆಗೆ ಹೊರಡೋ ಸಮಯ ಆಯ್ತಾ, ಮನೆಗೆ ಹೊರಡೋಣ.
ನಮ್ಮ ಅಂಬರಿನ ಇಲ್ಲೇ ಪಾರ್ಕ್ ಮಾಡಿದ್ದೇವ್ರಿ. ನಾನು ನಿಮಗೆ ಮನೇನ ರೀಚ್ ಆದ್ಮೇಲೆ ಕರೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮನೇನ ರೀಚ್ ಆದಿವ್ರಿ. ಟೈಮ್ ಇವಾಗ ಮಧ್ಯಾಹ್ನ 3 ಗಂಟೆಗಿದೆ. ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ. ಫ್ರೆಶ್ ಅಪ್ ಆಗೋಣ ರೀ. ಇವಾಗ ಜಸ್ಟ್ ನಾವು ಫ್ರೆಶ್ ಅಪ್ ಆದ್ವಿ. ಊಟಕ್ಕೆ ಹೊರಡ್ರಿ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮೊಬೈಲ್ನ ಚಾರ್ಜಿಂಗ್ ಹಾಕ್ಬಿಡೋಣ. A few moments later. ಜಸ್ಟ್ ನಮ್ದು ಊಟ ಕಂಪ್ಲೀಟ್ ಆಯ್ತು ರೀ. ಹೋಗಿ ಕಂಟಿನ್ಯೂ ಮಾಡೋಣ ಇವಾಗ. ಒಳಗೊಂಡಿದೆ. ಈಗ ಹಾಲು ಉತ್ಪಾದನೆಗೆ ನಾವು ನೀಡುವಂತಹ ಪಶು ಆಹಾರ ಆಗಲಿ, ಹಸಿರು ಮೇವಾಗಲಿ, ಒಣಮೇವಾಗಲಿ, ಇವುಗಳೇನು ಸಂಪನ್ಮೂಲವಾಗಿ ನಾವು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ, ಇದ್ರದ್ದು ಶೇಕಡ 80% ಪಶು ಆಹಾರದ ಮೇಲೆ ವೆಚ್ಚ. ಅದನ್ನು ನಾವು ನಿಭಾಯಿಸ್ಬೇಕು. ಮುಂದಾಲೋಚನೆಯಿಂದ ನಾವು ಅದನ್ನು ಸ್ಟಾಕ್ ಮಾಡಿ ಇಟ್ಟುಕೊಂಡು ಮುಂದೆ ಅವುಗಳನ್ನು ನಾವಕ್ಕೆ ಆಹಾರವನ್ನು ಕೊಡ್ತಾ ಬರಬೇಕು. ಇದುವರೆಗೆ ನಾವು ಆಹಾರ ಮತ್ತು ಪೋಷಣಾ ನಿರ್ವಹಣೆ ಬಗ್ಗೆ ತಿಳ್ಕೊಂಡು ಬಂದ್ವಿ. ಇನ್ನು ಮುಂದೆ ನಾವು ಆರೋಗ್ಯ, ರೋಗಗಳು ಮತ್ತು ಪಶು ವೈದ್ಯಕೀಯ ಸೇವೆಗಳ ಬಗ್ಗೆ ತಿಳ್ಕೊಳ್ಳೋಣ. ಆಲ್ಮೋಸ್ಟ್ ಏಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದಾರೆ. ಪರ್ಫೆಕ್ಟ್ ಡನ್ ಆಗಿದೆ. ಸೊ ನಾವು ಎಕ್ಸ್ಪೋರ್ಟ್ ಮಾಡೋಣ ರೀ. ಎಕ್ಸ್ಪೋರ್ಟ್ ಮಾಡಿ ಯೂಟ್ಯೂಬಾಗ ಅಪ್ಲೋಡ್ ಮಾಡಿ ಟ್ರೈ ಮಾಡೋಣ. ಫೈಲ್ನ ನಾವು ಎಕ್ಸ್ಪೋರ್ಟಿಗೆ ಕೊಟ್ಟಾಗಿದ್ದಾರೆ. 18 ಮಿನಿಟ್ಸ್ ತೋರಿಸ್ತಾ ಇದೆ. ಫೈನಲಿ ನಾವು ಹಸು ಸಾಕಾಣಿಕೆ ಪಾರ್ಟ್ 3 ಪೋರ್ಷನ್ನ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿ ಆಗಿದ್ದಾರೆ. ಟೈಮ್ ಇವಾಗ ರಾತ್ರಿ 9:35. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ. ಬೆಳಗ್ಗಿಂದ ಆಚೆ ಕಡೆ ಕೆಲಸ, ಆಚೆ ಕಡೆಯಿಂದ ಬಂದಾದ್ಮೇಲೆ ಕಂಟಿನ್ಯೂಸ್ ವರ್ಕ್. ಸಾಕಾಗಿದೆ ರೀ. ಊಟಕ್ಕೆ ರೀತಿ ಥರ ತುಂಬ ಹೊತ್ತಾಗಿದೆ. ಊಟಕ್ಕೆ ಹೊರಡೋಣ ರೀ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನು ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿಲ್ಲ ನಮ್ಮ ಹೊಸ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.